ಫೆಬ್ರವರಿ 20ರಿಂದ 23ರವರೆಗೆ ಹೊನ್ನಾವರ ಪಟ್ಟಣದ ಸೆಂಟ್ ಆಂಥೋನಿ ಮೈದಾನದಲ್ಲಿ ಸಿಂಚನ ಕಲೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಹೊನ್ನಾವರ ಉತ್ಸವ ಸಮಿತಿಯ ಆಶ್ರಯದಲ್ಲಿ ಹೊನ್ನಾವರ ಉತ್ಸವ 2025 ನಡೆಯಲಿದೆ ಎಂದು ಉತ್ಸವ ಸಮಿತಿಯ ಅಧ್ಯಕ್ಷ ಕೃಷ್ಣಾನಂದ ಭಟ್ ತಿಳಿಸಿದರು. ಅವರಿಗೆ ಅವಕಾಶ ಇದೆ. ಅದಕ್ಕೂ ನಂತರ ಸಾಮಾನ್ಯವಾಗಿ ನಮ್ಮ ಹೊನ್ನಾವರ ತಾಲೂಕಿನ ಪ್ರತಿನಿಧಿಗಳು ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿರಬಹುದು, ಒಂದಿಷ್ಟು ಸಾಧನೆ ಮಾಡಿದ್ರು, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದು ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆ ಇರಬಹುದು. ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅದರ ಒಟ್ಟಿಗೆ ಸಭಾ ಕಾರ್ಯಕ್ರಮದ ನಾವು ಇನ್ವಿಟೇಷನ್ ನಾವು ಮಾಡಲಿಲ್ಲ, ಯಾಕಂದ್ರೆ ಎಲ್ಲ ಕಡೆ ಹೇಳಿದ್ದೇವೆ, ಮಾತಾಡಿದ್ದೇವೆ. ಅದು ಫೈನಲ್ ಇನ್ನೊಂದು ಪ್ರೆಸ್ ಮೀಟ್ ಕರಿತೇವೆ 18, 17, 18ನೇ ತಾರೀಕಿನಾಗ ಒಂದು ಪ್ರೆಸ್ ಮೀಟ್ ಕರಿತೇವೆ. ಅದು ಸಾಮಾನ್ಯವಾಗಿ ಬರುವಂತವರ ಒಬ್ಬರ ಹೆಸರನ್ನ ನಾನು ಹೇಳಿಕೊಳ್ತೇನೆ. ನಮ್ಮ ಕಾರ್ಯಕ್ರಮದ ಉದ್ಘಾಟನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮರ್ಕಾಳ ವೈದ್ಯರು ಬರ್ತಾರೆ. ಆಮೇಲೆ ಶಾಸಕರಾದಂಥ ದಿನಕರ್ ಶೆಟ್ಟಿಯವರು ಇದ್ದಾರೆ. ಆಮೇಲೆ RV ದೇಶಪಾಂಡೆ ಅವರು ಬರ್ತಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಬರ್ತಾರೆ. ಆಮೇಲೆ ಮಾಜಿ ಶಾಸಕಿ ಶ್ರೀಮತಿ ಶಾರದಾ ಶೆಟ್ಟಿ ಅವರು ಬರ್ತಾರೆ. ಆಮೇಲೆ ಬೀನಾ ವೈದ್ಯ ಅವರು ಬರ್ತಾರೆ. ಭೀಮಣ್ಣ ನಾಯ್ಕರು ಬರ್ತಾರೆ ಅಂತ ಹೇಳಿದ್ದಾರೆ. ಆಮೇಲೆ ವಿವೇಕ್ ಹೆಬ್ಬಾರ್ ಅವರು, ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ ಮುಖಂಡರು, ಅವರು ಬರ್ತಾರೆ ಅಂತ ಹೇಳಿದ್ದಾರೆ. ಸೂರಜ್ ನಾಯ್ಕ ಸೋನಿ ಅವರು ಇದ್ದಾರೆ. ಅನಂತಮೂರ್ತಿ ಹೆಗ್ಡೆ ಅವರಿದ್ದಾರೆ. ಅದೇ ರೀತಿ ಇಲ್ಲಿಯ ಸ್ಥಳೀಯ ಏನು ಗಣ್ಯರಿದ್ದಾರೆ, ಹೊನ್ನಾವರ ತಾಲೂಕಿನ ಇಲ್ಲಿಯ ಗಣ್ಯರು ತುಂಬ ಜನರಿಗೆ, ಎಲ್ಲರೂ ಮೋಸ್ಟ್ಲಿ ಎಲ್ಲರಿಗೂ ನಾವು ಕರೆದಿದ್ದೇವೆ. ಅದರ ಒಟ್ಟಿಗೆ ಒಂದಿಷ್ಟು ಅಧಿಕಾರಿಗಳನ್ನು, ಮುಖ್ಯವಾಗಿ ಇರುವಂಥ ಅಧಿಕಾರಿಗಳನ್ನು ಸಹ, ಆಮೇಲೆ ಪತ್ರಿಕಾ ರಂಗದಲ್ಲಿ ನಮ್ಮ ಹಿರಿಯರಾದಂಥ ಜೀವ ಭಟ್ರಿಗೆ ನಾನು ನಿನ್ನೆ ಹೇಳ್ಬಂದಿದ್ದೇನೆ, ದಯವಿಟ್ಟು ನೀವು ಬರಬೇಕು ವೇದಿಕೆಗೆ ಒಂದಿನ ಕಾರ್ಯಕ್ರಮ ಕೇಳಿದ್ದೇನೆ. ಹಾಗಾಗಿ ಪತ್ರಿಕೆಯವ್ರನ್ನ ಎಲ್ಲರನ್ನೂ ಆತ್ಮೀಯವಾಗಿ ಅವರನ್ನೆಲ್ಲ ಸಭಾ ಕಾರ್ಯಕ್ರಮ ಕರೆದು ಒಂದು ಅತ್ಯಂತ ಶಿಸ್ತಿನಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಹೇಳುವಂಥ ಒಂದು ಪ್ರಯತ್ನದಲ್ಲಿದ್ದೇವೆ. ಅದು ಎಲ್ಲರೂ ಒಂದಾದರೆ ಈ ಕಾರ್ಯಕ್ರಮ 100ಕ್ಕೆ 100 ಸಕ್ಸಸ್ ಆಗ್ತದೆ ಅನ್ನುವಂಥ ವಿಶ್ವಾಸ ಇದೆ. ಹಾಗಾಗಿ ಈಗ ನಮ್ಮ ಗೌರವಾಧ್ಯಕ್ಷರಾದಂಥ ಮಂಜುನಾಥ್ ನಾಯ್ಕ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಮಂಗಳವಾರ ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ ಹಲವು ವರ್ಷದಿಂದ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆ ಹಲವು ಕಲಾವಿದರನ್ನು ಪ್ರೋತ್ಸಾಹಿಸುತ್ತಾ ಬಂದಿರುವ ಸಂಘಟನೆಯು ಈ ಬಾರಿ ಹೊನ್ನಾವರದ ಸ್ಥಳೀಯ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ಜೊತೆ ನಾಡಿನ ಪ್ರಸಿದ್ಧ ಕಲಾವಿದರದ್ದು ಕರೆತಂದು ಸಾಂಸ್ಕೃತಿಕ ಹಬ್ಬ ಆಚರಿಸಲು ಸಜ್ಜಾಗಿದೆ. ಈ ಮೂಲಕ ಕೃಷ್ಣಾನಂದ ಭಟ್ ಅವರ ಸಾರಥ್ಯದಲ್ಲಿ ಮತ್ತು ಹೊನ್ನಾವರ ಉತ್ಸವ ಸಮಿತಿ ಆಶ್ರಯದಲ್ಲಿ ಈ ಹೊನ್ನಾವರ ಉತ್ಸವ ಹೇಳುವಂಥದ್ದು ಬಹಳ ಅದ್ದೂರಿಯಾಗಿ ಜರುಗಲಿಕ್ಕಿದೆ. ಇಂಥ ಒಂದು ಕಾರ್ಯಕ್ರಮ ನಮ್ಮ ಹೊನ್ನಾವರದಲ್ಲಿ ಮಾಡ್ತಾ ಇರುವಂಥದ್ದಕ್ಕೆ ಬಹುತೇಕ ಈ ಭಾಗದ ಅನೇಕ ಸಂಘ ಸಂಸ್ಥೆಗಳು, ಎಲ್ಲ ಜನತೆ ಕೂಡ ಇದಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಮಂಜುನಾಥ್ ನಾಯ್ಕರವರು ವಿಶೇಷವಾಗಿ ಇಂಥ ಕಲೆಗಳಿಗೆ, ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುತ್ತಾ ಇರುವಂಥವರು ಕೂಡ ಇವತ್ತು ಗೌರವಾಧ್ಯಕ್ಷರಾಗಿ ಕಾರ್ಯಕ್ರಮದಲ್ಲಿ ಇದ್ದಾರೆ. ಈ ಕಾರ್ಯಕ್ರಮ ಇಲ್ಲಿ ಇಷ್ಟು ಅದ್ದೂರಿಯಾಗಿ ಆಗೋದ್ರಿಂದ ಸ್ಥಳೀಯವಾದಂಥ ಅನೇಕ ಪ್ರತಿಭೆಗಳಿಗೆ ಅವಕಾಶ ಆಗ್ತದೆ. ಅದರ ಜೊತೆಗೆ ಅನೇಕ ಹಿರಿಯ ಬೇರೆ ಬೇರೆ ಭಾಗದಿಂದ ಕಲಾವಿದರು ಕೂಡ ಬರೋದರಿಂದ ಪರಸ್ಪರವಾಗಿ ಒಂದು ಉತ್ತೇಜನ ಕೂಡ ಈ ಭಾಗಕ್ಕೆ ದೊರೆಯುತ್ತದೆ. ಹೊನ್ನಾವರದಲ್ಲಿ ಇಂಥ ಒಂದು ಅದ್ದೂರಿ ಕಾರ್ಯಕ್ರಮ ಆಗೋದಕ್ಕೆ ತಾವುಗಳು ಸಹಕಾರ ಮಾಡಬೇಕು. ಯಾಕೆಂದರೆ ತಾವು ಸಹಕಾರ ಮಾಡಿದರೆ ಇದು ಜನರ ಒಂದು ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ ತಾವು ತಮ್ಮ ಪತ್ರಿಕೆ ಮೂಲಕ ವಿಶೇಷವಾಗಿ ಪ್ರಚಾರವನ್ನು ನೀಡಬೇಕು. ಎಲ್ಲ ಜನರು ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಇದರಿಂದಾಗಿ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಈ ಕಾರ್ಯಕ್ರಮದ ಯಶಸ್ಸು ನಿಮ್ಮ ಒಂದು ಸಹಕಾರದ ಮೇಲೆ ನಿಂತಿದೆ. ತಾವು ಅತಿ ಹೆಚ್ಚಿನ ಸಹಕಾರ ನೀಡಬೇಕು ಅಂತೇಳಿ ಮಾಧ್ಯಮದ ಗೌರವಾನ್ವಿತ ಪ್ರತಿನಿಧಿಗಳಾದ ತಮ್ಮಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿ, ನಾವೆಲ್ಲರೂ ಕೂಡ ಸಹಕಾರ ಮಾಡ್ತೇವೆ. ಇಷ್ಟೊಂದು ಲಿಟಲ್ ಕರಾವಳಿ ಫ್ಯಾಷನ್ ಶೋ, ಮಿಸ್ ಕರಾವಳಿ ಸ್ಪರ್ಧೆ, ರಾಜ್ಯಮಟ್ಟದ ನೃತ್ಯ ಸ್ಪರ್ಧೆ, ಗಾಯನ ಹಾಗೂ ನೃತ್ಯ, ಕಾಮಿಡಿ ಶೋ ಮುಂತಾದವು ನಡೆಯಲಿದ್ದು ಸಿನಿಮಾ ಹಾಗೂ ಧಾರಾವಾಹಿ ನಟ ನಟಿಯರು, ಸ್ಥಳೀಯ ಕಲಾವಿದರು ಭಾಗವಹಿಸುವರು ಎಂದು ಹೇಳಿದರು.
ವಿವಿಧ ಸಂಘ ಸಂಸ್ಥೆಗಳ ಸಹಕಾರದ ಮೇರೆಗೆ ನಡೆಯುವ ಕಾರ್ಯಕ್ರಮಕ್ಕೆ ಸಚಿವ ಮಂಕಾಳ್ ವೈದ್ಯ ಅವರ ಪುತ್ರಿ ಬೀನಾ ವೈದ್ಯ, ಮಾಜಿ ಶಾಸಕಿ ಶಾರದಾ ಶೆಟ್ಟಿ, ಮಾಸ್ತಪ್ಪ ನಾಯ್ಕ್, ಕಾಂಗ್ರೆಸ್ ಮುಖಂಡ ರವಿ ಶೆಟ್ಟಿ ಕವಲಕ್ಕಿ, ಪ್ರೊಫೆಸರ್ ರಾಜು ಮಳಗಿಮನೆ ಮುಂತಾದವರ ಸಹಕಾರದಲ್ಲಿ ಸಂಘಟಿಸಲಾಗಿದೆ ಎಂದು ಹೇಳಿದರು. ಮೂಲ ಬಂಡವಾಳ ಹೇಳಿದ್ದೇನೆ, ಪೂರ್ಣ ಬಂಡವಾಳ ಹೇಳಿಲ್ಲ. ನಮಗೆ ನಮಗೊಂದು ಬೆನ್ನೆಲುಬಾಗಿ ನಿಲ್ಲುವಂತ ಒಂದು ವ್ಯಕ್ತಿಗಳು ಬೇಕಾಗಿತ್ತು. ಅದಕ್ಕೆ ನಾವು ಸೀದಾ ಹುಡುಕಿದಾಗ ನಮಗೆ ಸಿಕ್ಕಿದವರು ಮಂಜುನಾಥ್ ನಾಯ್ಕ ಅವರು ಮೊದಲನೇದಾಗಿ. ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ, ಯಾಕಂದ್ರೆ ಅವ್ರ ಬಗ್ಗೆ ನಾನು ಒಂದು ಮಾತು ಹೇಳಲೇಬೇಕು. ತುಂಬಾ ಕಡೆ ನಾವು ನೋಡಿದ್ದೀವಿ, ಯಾವುದೋ ಒಂದು ವ್ಯಕ್ತಿ ಪ್ರಶಸ್ತಿಯನ್ನು ಪಡ್ಕೊಂಡು ಬಂದಾಗ ಅಥವಾ ಮಿಲಿಟರಿಯಿಂದ ಬಂದಾಗ ಎಲ್ಲ ಗೆದ್ದು ಬಂದ ಮೇಲೆ ಅವರನ್ನು ಸ್ವಾಗತ ಮಾಡಿ ಮಾಲೆ ಹಾಕಿ ಸ್ವಾಗತ ಕೋರಿ ಮಾತಾಡುವವರು ತುಂಬಾ ಜನರು ನೋಡಿದ್ದೇವೆ. ಆದರೆ ಆ ವ್ಯಕ್ತಿ ಬಗ್ಗೆ ನನಗೊಂದು ಅಭಿಮಾನ ಇದೆ. ಯಾಕೆಂದ್ರೆ ಅವರು ಮೊದಲು ಮಾಡ್ತಾರೆ. ಆ ವ್ಯಕ್ತಿ ಯಾವ ಕೆಲಸಕ್ಕೆ ಉದ್ದೇಶಕ್ಕೆ ಹೋಗ್ತಾನೋ ಅದಕ್ಕೆ ಮಾಡ್ತಾರೆ. ಅದಕ್ಕೊಂದು ಕಾರಣ ಯತೀಶ್ನಾಗಿ ನಾನು ಅವ್ರ ಒಟ್ಟಿಗೆ ಇದ್ದೆ. ಅಲ್ಲಿ ಏನಾಗಿದೆ, ತುಂಬಾ ಬಡ ಹುಡುಗ, ವಾಲಿಬಾಲ್ ಟೂರ್ನಮೆಂಟ್ ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮ್ಯಾಚಿಗೆ ಹೋಗ್ಬೇಕಾಗಿತ್ತು. ಅವನ ಹತ್ರ ರೊಕ್ಕ ಇರಲಿಲ್ಲ. ಅವ್ನು ತುಂಬಾ ಕಡೆ ಪ್ರಯತ್ನ ಮಾಡಿದ್ದಾನೆ, ಕೇಳಿದ್ದಾನೆ, ಆದ್ರೆ ಯಾರೂ ಕೊಡ್ಲಿಲ್ಲ ಅವನಿಗೆ. ಆ ಟೈಮಲ್ಲಿ ಇವರು ಹೋಗಿ, ತಾನಿದ್ದೇನೆ, ನೀನು ಹೋಗು, ನೇಪಾಳಕ್ಕೆ ಹೋಗುದು, ನಾನು ಅಷ್ಟು ರೊಕ್ಕ ಕೊಡ್ತೇನೆ, ಅಲ್ಲಿ ಹೋಗಿ ಸಹಕಾರ ಕೊಟ್ಟು ಅವನು ಪ್ರಶಸ್ತಿ ಗೆದ್ದುಕೊಂಡು ಬಂದ್ಮೇಲೆ ತುಂಬಾ ಜನ ಸನ್ಮಾನ ಮಾಡಿದ್ದಾರೆ. ಆದ್ರೆ ಅದಕ್ಕೂ ಮೊದಲು ಅವರನ್ನು ಗುರುಸಲಿಲ್ಲ ಯಾರು. ಆ ಗುಣ ಇವರಲ್ಲಿ ಇದೆ. ಹಾಗಾಗಿ ಅವರನ್ನು ಅಭಿಮಾನದಿಂದ ನಾನು ನಮ್ಮ ಒಟ್ಟಿಗೆ ಸರ್ ನೀವಿರಬೇಕು, ನಿಮ್ಗೆ ಸಹಕಾರ ಬೇಕು ಅಂತ ಕೇಳಿದ್ದೇನೆ. ಎರಡನೇದು ಶಿವಾನಂದ ಹೆಗಡೆ, ಇವರು ಗೌರವಾಧ್ಯಕ್ಷರಾಗಿದ್ದಾರೆ. ಇವರು ಶಿವಾನಂದ ಹೆಗಡೆ ಸಹ ನನ್ನ ಆತ್ಮೀಯರು. ನಮ್ಮ ಮೊದಲಿಂದ ಯಾವಾಗಲೂ ನಮ್ಮ ಕಷ್ಟ ಕಾಲದಲ್ಲೆಲ್ಲ ಸಹಕಾರಗಳಿಂತವರು. ಹಾಗಾಗಿ ಅವರನ್ನ ಗೌರವಾಧ್ಯಕ್ಷರನ್ನಾಗಿ ಇಟ್ಕೊಂಡಿದ್ದೇವೆ. ಕಾರ್ಯಕ್ರಮವನ್ನು ಈಗ ಫೆಬ್ರವರಿ 20ರಿಂದ 23ರವರೆಗೆ ಹಮ್ಮಿಕೊಂಡಿದ್ದೇವೆ. ಅದರ ಒಟ್ಟಿಗೆ ಹೊನ್ನಾವರದಲ್ಲಿ ನಮಗೆ ಶಿವರಾಜಣ್ಣ ಇದ್ದಾರೆ, ಉಮೇಶಣ್ಣ ಇದ್ದಾರೆ. ರಿಯಾಲಿಟಿ ಶೋ ಖ್ಯಾತಿಯ ಶ್ರೀರಾಮ್ ಜಾದುಗಾರ್ ಮಾತನಾಡಿ, ಫೆಬ್ರವರಿ 20ರಂದು 6 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ಲಿಟಲ್ ಕರಾವಳಿ, 14 ವರ್ಷ ಮೇಲ್ಪಟ್ಟವರಿಗೆ ಮಿಸ್ ಕರಾವಳಿ ಫ್ಯಾಷನ್ ಶೋ ಆಯೋಜಿಸಲಾಗಿದೆ. ನಿರ್ಣಾಯಕರಾಗಿ ಬಿಗ್ ಬಾಸ್ ಖ್ಯಾತಿಯ ಹಂಸ, ನಟಿ ಕಾವ್ಯ ಗೌಡ, ಮಾಡೆಲಿಂಗ್ ಹರ್ಷಿತಾ ರಾಠೋಡ್, ಧಾರಾವಾಹಿ ನಟಿ ಸ್ವಾತಿ ಪಾಲ್ಗೊಳ್ಳುವರು. ವಿಶೇಷ ಆಹ್ವಾನಿತರಾಗಿ ವಾಗ್ಮಿ ಚೈತ್ರಾ ಕುಂದಾಪುರ ಭಾಗವಹಿಸುವರು. ಮಂಗಳೂರಿನ ಸಮದ್ ಗಡಿಯಾರ್, ದೀಪ್ತಿ ದಿಲ್ಸೆ, ರಾಕೇಶ್ ದಿಲ್ಸೆ, ಸಾದಿಕ್ ಬಿಂದಾಸ್ ಅವರಿಂದ ಮ್ಯೂಸಿಕಲ್ ನೈಟ್ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು. ನೃತ್ಯ ಕಾರ್ಯಕ್ರಮದ ಸಂಘಟಕ ನಾಗರಾಜ್ ಮಾತನಾಡಿ, ಫೆಬ್ರವರಿ 21ರಂದು ರಾಜ್ಯಮಟ್ಟದ ಆಯ್ದ ತಂಡ ಹಾಗೂ ಜಿಲ್ಲೆಯ ವಿವಿಧ ತಂಡಗಳ ನೃತ್ಯ ಸ್ಪರ್ಧೆ ನಡೆಯಲಿದ್ದು, ನಿರ್ಣಾಯಕರಾಗಿ ಕೊರಿಯೋಗ್ರಾಫರ್ ಮುರುಘಾ ಮಾಸ್ಟರ್, ಡಿಕೆಡಿ ವಿನ್ನರ್ ಬೃಂದ ಭಾಗವಹಿಸುವರು. ಸತೀಶ್ ಹೆಮ್ಮಾಡಿ ಅವರಿಂದ ಜಾದು ಪ್ರದರ್ಶನವಿದೆ ಎಂದು ತಿಳಿಸಿದರು. ಇಲ್ಲಿ ಒಳ್ಳೆಯ ಉದ್ದೇಶ. ನಮ್ಮ ಹೆಚ್ಚಾಗಿ ನಾನು ಮತ್ತೆ ನಾವಿಬ್ಬರು ಹೊನ್ನಾವರ ಭಾಗದಲ್ಲೇ ನಮ್ಮ ಕಾರ್ಯಾಚರಣೆಗೆ ಜಾಸ್ತಿ ಇರೋದ್ರಿಂದ ಯಾವುದೇ ಒಂದು ಕಲೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಕ್ರೀಡೆಗೆ ಸಂಬಂಧಪಟ್ಟಂತೆ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೇವೆ, ಮುಂದೆ ಕೊಡ್ತೇವೆ. ಬಟ್ ಇದು ಒಂದು ದೊಡ್ಡ ಮಟ್ಟದಲ್ಲಿ ಇವರು ಒಂದು ಉತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈಗ ಅವ್ರು ಹೇಳಿದಾಗೆ ಭಾಳ ದೊಡ್ಡ ಬಜೆಟಿನ ಕಾರ್ಯಕ್ರಮ ಬೇಕು ನಮ್ಮ ಈ ಒಂದು ಭಾಗಕ್ಕೆ. ಯಾಕಂತ ಹೇಳಿದ್ರೆ ಹೊರಗಿನ ಅನೇಕ ಕಲಾವಿದರು, ಅಂದರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರು, ಸಂಗೀತ, ನೃತ್ಯ, ಆಮೇಲೆ ಮಿಮಿಕ್ರಿ, ಇನ್ನು ಕೆಲವು ಕ್ಷೇತ್ರದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದಂಥವ್ರನ್ನ ಕರೆಸ್ತಾ ಇದ್ದಾರೆ. ಯಾಕಂದರೆ ಅಂಥವರು ನಮ್ಮ ಭಾಗಕ್ಕೆ ಬಂದರೆ ನಮ್ಮಲ್ಲಿರುವ ಪ್ರತಿಭೆಗಳಿಗೂ ಒಂದು ಪ್ರೋತ್ಸಾಹ ಕೊಟ್ಟಂಗಾಗ್ತದೆ. ಅದೇ ರೀತಿಯಲ್ಲಿ ಅವರು ಈ ಸ್ಥಳೀಯ ಪ್ರತಿಭೆಗಳಿಗೂ ಅವಕಾಶ ಕಲ್ಪಿಸ್ಕೊಳ್ತಾರೆ. ಮತ್ತು ರಾಜ್ಯ ಮಟ್ಟದ ಡ್ಯಾನ್ಸ್ ಕಾಂಪಿಟೇಷನ್ ಅಂತ ಹೇಳಿದ್ರೆ ಅವ್ರ ಜೊತೆಗೆ ನಮ್ಮ ಪ್ರತಿಭೆಗಳು ಇಲ್ಲೇ ಡ್ಯಾನ್ಸ್ ಮಾಡೋದ್ರಿಂದ ನಾವು ಎಲ್ಲಿ ತಪ್ತೇವೆ, ನಾವು ಏನು ಮಾಡಬೇಕು ಅನ್ನೋದಕ್ಕೂ ಒಂದು ಅವಕಾಶ ಸಿಗ್ತದೆ. ಮುರುಘಾ ಮಾಸ್ಟರ್ ಎಲ್ಲ ಬರ್ತಾ ಇದ್ದಾರಂತೆ, ಒಳ್ಳೆಯ ಇವರು. ಹಾಗಾಗಿ ಯಾವುದಾದ್ರೂ ಪ್ರತಿಭೆಗಳು ಇದ್ದರೆ ಅಂಥವರಿಗೆ ಅವರ ಒಂದು ಸಂಪರ್ಕ ಬೆಳೆದು ಮುಂದಿನ ದಿನದಲ್ಲಿ ಅವರು ಸಹ ಒಳ್ಳೆಯ ನೃತ್ಯ ಕಲಾವಿದರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಮುರುಘಾ ಮಾಸ್ಟರ್ ನಮಗೆ ಇಲ್ಲಿಂದ ಹೋಗಿ ಭೇಟಿ ಆಗಬೇಕಂತ ಹೇಳಿದ್ರೆ ಫೆಬ್ರವರಿ 22ರಂದು ದ್ವಾಪರ ಹಾಡಿನ ಖ್ಯಾತಿಯ ಜಸ್ಕರಣ್ ಸಿಂಗ್,
ದಿವ್ಯಾ ರಾಮಚಂದ್ರ, ಅಶ್ವಿನ್ ಶರ್ಮಾ, ಸಂದೇಶ್ ನಿರ್ಮಾರ್ಕ್ ಹಾಗೂ ಶಿವಾನಿ ತಂಡದವರಿಂದ ಮ್ಯೂಸಿಕಲ್ ನೈಟ್ ಹಾಗೂ ಡ್ಯಾನ್ಸ್ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ಮಾಡಲಾಗಿತ್ತು. ಅದರ ನೇತೃತ್ವವನ್ನು ನಮ್ಮ ಸಂದೇಶ್ ಅಂಗಡಿ ಮತ್ತು ವಿನಾಯಕ್ ಅವರು ತೆಗೆದುಕೊಂಡಿದ್ದರು. ಯಶಸ್ವಿ ಉತ್ಸವ ಕೂಡ ಆಗಿತ್ತು. ಆ ನಂತರದಲ್ಲಿ ಅದೇ ರೀತಿಯ ಹೊನ್ನಾವರೋತ್ಸವವನ್ನು ಮಾಡಬೇಕು ಹೇಳಿದರೆ ಮತ್ತು ಪುನಃ ಮಾಡಲಿಕ್ಕೆ ಸಾಧ್ಯವಾಗಲಾಗಿತ್ತು. ಆ ಒಂದು ನೋವು ಕೂಡ ಇತ್ತು ನಮಗೆ. ಆದರೆ ಇವತ್ತು ಸಿಂಚನ ಕಲೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹೊನ್ನಾವರ ಉತ್ಸವ ಕಾರ್ಯಕ್ರಮ ನಡೆಸಲಿಕ್ಕೆ ಎಲ್ಲ ತಯಾರಿ ನಡೀತಾ ಇದೆ. ಈ ಉತ್ಸವ ನಡೀತದೆ ಹೇಳಿದಾಗ ತುಂಬ ಸಂತೋಷ ಕೂಡ ಆಗಿದೆ. ಈ ಹಿಂದೆ ಹೊನ್ನಾವರ ಜನತೆ ಯಾವ ರೀತಿ ಸಹಕಾರವನ್ನು ನೀಡಿದ್ರು ಅದೇ ರೀತಿಯ ಸಹಕಾರವನ್ನು ನಮ್ಮ ಸಿಂಚನ ಕಲೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ ಇವರಿಗೆ ನೀಡಿದರೆ ಖಂಡಿತ ಹೊನ್ನಾವರದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮೂಡಿಬರಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಹೊನ್ನಾವರ ಜನತೆಯಲ್ಲಿ ಸಂಪೂರ್ಣ ಸಹಕಾರ ನೀಡಬೇಕು ಹೇಳಿ ಕೇಳಿಕೊಂಡೆ. ಕರುನಾಡ ವಿಜಯ ಸೇನೆಯ ಜಿಲ್ಲಾಧ್ಯಕ್ಷ ವಿನಾಯಕ್ ಆಚಾರಿ ಮಾತನಾಡಿ, ಫೆಬ್ರವರಿ 23ರಂದು ಸಮಾರೋಪ ಸಮಾರಂಭ ನಡೆಯಲಿದ್ದು ರಾತ್ರಿ 10 ಗಂಟೆಗೆ ಶ್ರೀಹರ್ಷ, ಸುಪ್ರೀತ್ ಪಾಲ್ಗುಡ್, ನಾದಿರಾ ಭಾನು, ವಾಸುಶ್ರೀ, ದಿಯಾ ಹೆಗಡೆ ತಂಡದವರಿಂದ ಗಾಯನ, ಮಿಮಿಕ್ರಿ ಕಿಂಗ್ ಗೋಪಿ, ಮಜಾ ಭಾರತದ ರಾಘವೇಂದ್ರ, ಸುಷ್ಮಿತಾ, ಹೇಮಾ ತಂಡದವರಿಂದ ಕಾಮಿಡಿ ಶೋ ನಡೆಯಲಿದೆ ಎಂದು ಹೇಳಿದರು. ಕೊನೆಯ ದಿನ ರವಿವಾರ ರಾತ್ರಿ 10 ಗಂಟೆಗೆ ಶ್ರೀಹರ್ಷ ಖ್ಯಾತ ಗಾಯಕರು ಇವರು ತಂಡದವರಿಂದ ನಾದಿರಾ ಬಾನು, ವಸುಶ್ರೀ, ದಿಯಾ ಹೆಗಡೆ ತಂಡದವರಿಂದ ಗಾಯನ ಹಾಗೂ ಕಾಮಿಡಿ ಶೋ ಮಿಮಿಕ್ರಿ, ಅದರಲ್ಲಿ ಮಿಮಿಕ್ರಿ ಗೋಪಿಯವರು, ತದನಂತರ ರಾಗಿಣಿ ರಾಘು ಮಜಾ ಭಾರತದ ಕಾಮಿಡಿ ಶೋ ಅಲ್ಲಿ ಇವರು ನಿಂತವರು. ಆಮೇಲೆ ತದನಂತರ ಬಂದುಬಿಟ್ಟು ಸುಷ್ಮಿತಾ ಅವರು ಬರಲಿಕ್ಕಿದ್ದಾರೆ ಹಾಗೂ ಜಗಪ್ಪ ಅವ್ರಿಗೆ ತಂದವರು ಹಾಗೂ ಒಂದು ವಿಶೇಷ ಆಮಂತ್ರಣರಾಗಿ ಒಬ್ಬ ಕಲಾವಿದರು, ಒಂದು ಆ್ಯಕ್ಟರ್ ಬರಲಿಕ್ಕಿದ್ದಾರೆ, ನಟ ಬರಲಿಕ್ಕಿದ್ದಾರೆ. ಅದು ಇನ್ನೂ ನಾವು ಅದರ ಬಗ್ಗೆ ಹೇಳ್ತೀನಿ. ನಾವು ಮಾತುಕತೆ ನಡೀತಾ ಇದೆ. ಉತ್ಸವ ಸಮಿತಿಯ ಗೌರವಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಮಾತನಾಡಿ, ತಾಲೂಕಿನಲ್ಲಿ ಮನೋರಂಜನಾ ಕಾರ್ಯಕ್ರಮದ ಜೊತೆ ರಾಜ್ಯ ಮಟ್ಟದ ಕಲಾವಿದರನ್ನು ಆಹ್ವಾನಿಸುವುದರ ಮೂಲಕ ಸ್ಥಳೀಯ ಪ್ರತಿಭೆಗಳಿಗೆ ಉತ್ತೇಜನ ನೀಡಲಾಗುತ್ತಿದೆ ಎಂದರು. ಸಮಿತಿಯ ಗೌರವಾಧ್ಯಕ್ಷ ಶಿವಾನಂದ ಹೆಗಡೆ ಕಡ್ತೋಕ ಮಾತನಾಡಿ, ವಿವಿಧ ಸಂಘಟನೆಯ ಸಹಕಾರದ ಮೇರೆಗೆ ಸ್ಥಳೀಯ ಕಲೆ ಹಾಗೂ ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಸಂಘಟಿಸಲಾಗಿದೆ ಎಂದರು. ಈ ವೇಳೆ ಸಂಘಟನೆಯ ಗೌರವ ಸಲಹೆಗಾರರಾದ ಶಿವರಾಜ್ ಮೇಸ್ತಾ, ಉಮೇಶ್ ಮೇಸ್ತಾ, ಜಯ ಕರ್ನಾಟಕ ಸಂಘಟನೆಯ ಆರ್ಕೆ ಮೇಸ್ತಾ, ಮೀನುಗಾರ ಸಂಘದ ನಿರ್ದೇಶಕರಾದ ರವಿ ಮೊಗೇರ್, ಸಂಘಟಕರಾದ ವಿನಾಯಕ್ ಶೆಟ್ಟಿ, ಸಲ್ಕೋಡ್, ಮೋಹನ್ ಆಚಾರ್ಯ, ಮಣಿಕಂಠ ಶೆಟ್ಟಿ, ಶ್ರೀನಿವಾಸ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.